ಕೆಲವು ಸಮುದಾಯಗಳು ಬಹಳ ಕಮ್ಮಿ ಹುಡುಗರಿರ್ಬೋದು ಅಥವಾ ಕಮ್ಮಿ ಹುಡುಗರಿದ್ದಾರೆ ಒಂದು, ಅಥವಾ ಕೆಲವು ಸಮುದಾಯಗಳಲ್ಲಿ ಹೆಚ್ಚು ಹುಡುಗ ಹುಡುಗಿ ಇರ್ಬೋದು, ಆದರೆ ಅದರಲ್ಲಿ ಕೆಲವರು ಓದ್ಬಿಟ್ಟಿರ್ತಾರೆ ಜಾಸ್ತಿ. ಗಂಡಸರು ಕಮ್ಮಿ ಓದಿರ್ತಾರೆ, ಹುಡುಗಿರು ಜಾಸ್ತಿ ಓದಿರ್ತಾರೆ, ಮ್ಯಾಚ್ ಆಗಲ್ಲ. ಸೊ ಬಿ ಮಾಡಿದವನಿಗೆ ಯಾರಿಗೋ 10th ಫೇಲ್ ಆಗೋರು ಕೊಟ್ಟಿರಲ್ಲ. ಸೊ ಎಷ್ಟೊಂದು ಸತಿ ನಾನು ನೋಡಿದ್ದೀನಿ, ತುಂಬ ಜನ ಬರ್ತಾರೆ ಇಂಜಿನಿಯರಿಂಗ್ ಮಾಡಿಬಿಟ್ಟಿರ್ತಾರೆ, ಆದರೆ ಅವ್ರಿಗೆ ಜಮೀನು ಅದು ಇದು ಅವನೇನೋ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಕಾರ್ ಇಟ್ಕೊಂಡಿರ್ತಾನೆ, ಮದುವೆ ಆಗ್ಬಿಡ್ತಾರೆ. ಅವ್ರ ಕಾಂಬಿನೇಷನಲ್ಲಿ 1, 5, 6, 10ನೇ ಮನೆ ಇರುತ್ತೆ, ಮ್ಯಾಚೇ ಆಗಲ್ಲ. ನಾನು ಓದಿರೋದು ಇಂಜಿನಿಯರಿಂಗು, ನಾನೇನೋ ಕನ್ಸ್ಕೊಂಡಿದ್ದೆ, ನಾನು ಸಾಫ್ಟ್ವೇರ್ಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ಕಾರ್ಪೊರೇಟಲ್ಲಿ ಇರಬೇಕು, ಮಲ್ಟಿನ್ಯಾಷನಲ್ ಕಂಪ್ನಿ ಇರಬೇಕು ಅಂತ. ಇಲ್ಲಿ ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಫೆಸಿಲಿಟಿ, ಆದರೆ ಮನಸ್ಸೇ ಫೆಸಿಲಿಟಿ ಸರಿಯಿಲ್ಲ. ಯಾಕೆಂದರೆ ಆಚೆ ನೋಡಬೇಕಾದ್ರೆ ಅವರೆಲ್ಲ ಸ್ವಲ್ಪ ಎಲ್ಲ ದೊಡ್ಡ ಬಂಗಲೆ ಮಾಡ್ಕೊಂಡಿರ್ಬೋದು, ಕಾರ್ ಇರ್ಬೋದು, AC ಹಾಕ್ಸ್ಕೊಂಡಿರ್ಬೋದು, ರೂಮಲ್ಲಿ ಜಕ್ಕೂಸಿ ಹಾಕ್ಸ್ಕೊಂಡಿರ್ಬೋದು ರೂಮ್ ಒಳಗಡೆ, ಅದೆಲ್ಲ ನೋಡಿ ಬೆರಗೋಗ್ಬಿಟ್ಟಿರುತ್ತೆ. ಆದರೆ ಮನಸ್ಸಲ್ಲಿ ಆ ಒಂದು ಕಾರ್ಪೊರೇಟ್ ಫೀಲಿಂಗ್ ಇರಲ್ಲ, ಥರ್ಡ್ ಕ್ಲಾಸ್ ಫೀಲಿಂಗ್ ಇರ್ತದೆ ಕೆಲವು ಗಂಡಸರಿಗೆ, ಮತ್ತು ದೊಡ್ಡ ರಿಚ್ ಕ್ಲಾಸ್ ಮನೆಯವ್ರಿಗೆ ಥರ್ಡ್ ಕ್ಲಾಸ್ ಫೀಲಿಂಗ್ ಇರುತ್ತೆ. ರಿಚ್ ಆಗಿರೋರು ಇದು ಚೆನ್ನಾಗಿರೋ ಹುಡುಗಿನ ಮದುವೆ ಆಗ್ಬಿಡ್ಬೇಕು, ಇಂಜಿನಿಯರಿಂಗ್ ಮದುವೆ ಆಗ್ಬಿಡ್ಬೇಕು, ಕೆಲ್ಸಕ್ಕೆ ಹೋಗ್ಬಾರ್ದು, ಇವಳೇನೋ ಪಾಪ ಇರಲಿ ಸೆಟ್ಲ್ ಆಗ್ಬೋದು ಅಂತ ಹೋಗಿರ್ತಾರೆ. ಅಲ್ಲೆಲ್ಲ ಬರೀ ಅಡ್ಕಸ್ಬಿ ಮೈಂಡ್ ಸೆಟ್ಟೇ ಅವ್ರದ್ದೆಲ್ಲ, ಅಡ್ಕಸ್ಬಿ. ಯಾಕೆಂದರೆ ಇವ್ರ ಜಾತಕದಲ್ಲಿ ಆ 1ನೇ ಮನೆ, 5ನೇ ಮನೆ, 6ನೇ ಮನೆ, 10ನೇ ಮನೆ ನಡೀತಾ ಇರುತ್ತೆ, ಅವ್ರ ಜಾತಕದಲ್ಲಿ 8, 12 ನಡೀತಾ ಇರುತ್ತೆ. ಅವ್ರಿಗೆ ಹುಡುಗಿ ಸಿಕ್ಕಿರೋದೇ ಪುಣ್ಯ. ಕೆಲವರು ಬಾಲ ಹೆಂಗೆ ಬಿಚ್ತಾರೆ ಅಂದರೆ, ಹೆಣ್ಣು ಸಿಗೋವರೆಗೂ ಒಂಥರ ಚೆನ್ನಾಗಿರ್ತಾರೆ, ಏನೋ ಬೆಣ್ಣೆ ಮಾತುಗಳು, ಆಮೇಲೆ ಸುಣ್ಣದ ಮಾತು. ಇದಿದೆ ಅಲ್ಲ ಲೈಫು, ಒನ್ ಆಫ್ ದಿ ವರ್ಸ್ಟ್ ಲೈಫು. ನಾವು ಇದು ನಡೀತೀವಿ, ಒಂದು ಲಾ ಬರಬೇಕು. ತುಂಬ ಜನ ಆಚೆ ಸಫರ್ಗಿನ ಹೆಚ್ಚಾಗಿ ಒಳಗಡೆನೇ ಸಫರ್ ಆಗಿರೋದು ಜಾಸ್ತಿ. ಯಾರಾದರೂ ಒಂದು ಆಚೆ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಮಾಡಿ ಹೀಯಾಳಿಸಿದ್ರೆ ಪೊಲೀಸವರು ಕೇಸ್ ಹಾಕ್ಬಿಟ್ಟು ನಮ್ಮ ಟಿ ವಿಲೆಲ್ಲ ಹಾಕ್ಬಿಡ್ತಾರೆ, ಇಂಥವ್ರಿಗೆ ಅರೆಸ್ಟ್ ಮಾಡಿ ಆಫೀಸರ್ ಅರೆಸ್ಟ್ ಮಾಡ್ದಂತ. ನಿತ್ಯ ಮನೇಲಿರ್ತಕ್ಕಂಥ ಹೆಣ್ಣುಮಗಳಿಗೆ ಅರೆಸ್ಟ್ ಆಗ್ತಕ್ಕಂಥದ್ದು ಯಾವ ಕೇಸು ಇಲ್ಲ, ಯಾಕಂದ್ರೆ ಮದುವೆ ಆಗ್ಬಿಟ್ಟಿದಾರಲ್ಲ, ಲೈಸೆನ್ಸ್ ಟು ಕಿಲ್ ಅಂದಂಗೆ. ಈ ರೀತಿ ಇರ್ತಕ್ಕಂಥದ್ದು ಸಮಾಜದಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಯಾರ್ದೋ ಒಬ್ರದು ಇವ್ರು ಹಿಂಗೆ ಮಾಡ್ದ, ಇವ್ನು ಅರೆಸ್ಟ್ ಮಾಡ್ದ, ಹಂಗೆ ಹೊಡ್ದ, ಹಿಂಗೆ ಹೊಡ್ದ, ಜುಟ್ಟು ಎಳ್ದ ಅಂತ ಹೇಳಿ ತೋರಿಸ್ತಾರೆ. ದಿನಾ ಮನೇಲಿ ಜುಟ್ಟು ಎಳೆಯೋರು, ಕಾಲಲ್ಲಿ ಉದಿಯೋರು, ಪ್ರತಿಯೊಬ್ಬರ ಮನೇಲೂ ಕ್ಯಾಮ್ರಾ ಫಿಕ್ಸ್ ಆಗಿಬಿಟ್ರೆ TV ವಾಹಿನಿಯವ್ರಿಗೆ ಬೆಳಗಿಂದ ಸಾಯಂಕಾಲ 24/7 ಕಮ್ಮಿ ಅಂದರೂ ಒಂದು 10,000 ಮನೆ ಡೈಲಿ. ಇವತ್ತು 10,000 ಮನೆ ತೋರಿಸ್ತಾ ಇದ್ದೀವಿ ಸರ್, ಎಲ್ಲ ಯಾರು ಹಿಂಗೆ ಹೊಡೆದಿದ್ದಾರೆ ಅಂತ 10,000. ನಿಮ್ಗೆ ಬೇಜಾರಾಗೋಗುತ್ತೆ. ನಾವು ಒಂದನ್ನು ಮಾತ್ರ ನೋಡ್ತೀವಿ ವಾಹಿನಿಗಳಲ್ಲಿ, ಒಂದು ಯಾವುದೋ ತೋರಿಸ್ಬಿಡ್ತಾರೆ, ಇವ್ನಿಗೆ ಒದ್ದ, ಅಲ್ಲಿ ಯಾರೋ ಒಂದು ಸ್ಕೂಟ್ರಿಂಗ್ ಟಚ್ ಮಾಡಿದ ತಕ್ಷಣ ಜುಟ್ಟು ಹಿಡ್ದ, ಅದು ಇದ್ರೆ ಅವಳು ಹೊಡೆದ್ಲು, ಇವ್ಳು ಹೊಡೆದ್ರು. ನಿತ್ಯ ಹೊಡಿತಾ ಇರೋರು, ಬಡಿತಾ ಇರೋರು ಸಿಕ್ಕಾಪಟ್ಟೆ ಜನ. ಅದಕ್ಕೆ ನಮ್ಗೆ ಯಾವುದೂ ವ್ಯವಸ್ಥೆ ಇಲ್ಲ.